ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯನ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಕೊಡಬೇಕಲ್ವಾ? ಜೈಲಲ್ಲಿ ಪಾರ್ಟಿ ಮಾಡಿದವರು ಬೇರೆ ಜೈಲುಗಳಿಗೆ ಶಿಫ್ಟ್, ಪಾರ್ಟಿಗೆ ಅವಕಾಶ ಕೊಟ್ಟೋರು ಸೇಫ್ ಆದ್ರ? ಜೈಲಾಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಯಾಕೆ ಕ್ರಮವಿಲ್ಲ? ಇವರ ಕಣ್ತಪ್ಪಿಸಿ ನಡೆಯುತ್ತಾ ಕೈದಿಗಳ ಭರ್ಜರಿ ಪಾರ್ಟಿ. ಕೈದಿಗಳಿಗೆ ರಾಜಾತಿಥ್ಯ ನೀಡಿದವರ ವಿರುದ್ಧ ಇಲ್ಲಿಯವರೆಗೂ ಕೂಡ ಕ್ರಮ ಯಾಕಿಲ್ಲ? ಯಾಕೆ? ಡಿಐಜಿ ದಿವ್ಯಶ್ರೀ ವರದಿ ತರಿಸಿಕೊಂಡ ಮೇಲೆ ಯಾವ ಕ್ರಮವನ್ನ ತೆಗೆದುಕೊಂಡ್ರು? ಜೈಲಿನ ಒಳಗೆ ಮೊಬೈಲ್, ಟಿವಿ, ಅಡುಗೆ ಸಾಮಗ್ರಿ ಕೊಟ್ಟೋರು ಯಾರು? ಮತ್ತೊಂದು ಕಡೆ ನೋಡಿ, ಪಾರಿವಾಳವನ್ನ ಹಿಡಿದುಕೊಂಡು ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಗ್ರೂಪ್ ಫೋಟೋಗೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ರಾಜಾತಿಥ್ಯ ನೀಡಿದ ಜೈಲಾಧಿಕಾರಿಗಳು, ಸಿಬ್ಬಂದಿಗಳು ಯಾರು? ಸಿಸಿಟಿವಿ ಕಣ್ಗಾವಲಿನ ನಡುವೆಯೂ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಯಾರಿದ್ರು ಜೈಲಾಧಿಕಾರಿಗಳು? ಸಿಬ್ಬಂದಿಗಳು ಯಾರಿದ್ರು? ಕೈದಿಗಳ ಬಳಿ ಲಕ್ಷ ಲಕ್ಷ ಹಣ ಪಡೆದು ರಾಜಾತಿಥ್ಯವನ್ನ ನೀಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಜೈಲಿನಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರೂ ಕೂಡ ಸುಮ್ಮನಿರೋದ್ಯಾಕೆ? ಫೋಟೋ ವಿಡಿಯೋ ಸಮೇತ ವರದಿ ಮಾಡಿದೆ ಗ್ಯಾರಂಟಿ ನ್ಯೂಸ್. ಸಾಕ್ಷಿಗಳಿದ್ರೂ ಕೂಡ ಜೈಲಾಧಿಕಾರಿಗಳು ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಯಾಕಿಷ್ಟೊಂದು ಮೀನಾಮೇಷ ಅಂತ ಹೇಳಿ ಮತ್ತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾ? ಮತ್ತೆ ಸುಪ್ರೀಂ ಕೋರ್ಟ್ಗೆ ಯಾರಾದ್ರೂ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಬೇಕಾ? ಕೆಳ ಹಂತದ ನ್ಯಾಯಾಲಯಗಳು ಅಥವಾ ಹೈಕೋರ್ಟ್ ಯಾವುದೇ ರೀತಿಯಾದಂತಹ ನಿರ್ದೇಶನವನ್ನ ಕೊಟ್ರೆ ಅದನ್ನ ಫಾಲೋ ಮಾಡಲ್ವಾ ಜೈಲಾಧಿಕಾರಿಗಳು? ಸುಪ್ರೀಂ ಕೋರ್ಟ್ ಹೇಳಿದ್ರೆ ಮಾತ್ರನ ಎಲ್ಲವನ್ನು ಕೂಡ ಫಾಲೋ ಮಾಡೋದು? ನೋಡಿ, ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ದರ್ಶನ್ ವಿಚಾರದಲ್ಲೂ ಕೂಡ ಹೀಗೆ ಆಯಿತು. ಕೆಳ ಹಂತದಲ್ಲಿ ಅವರಿಗೆ ಕೋರ್ಟ್ ಜಾಮೀನನ್ನ ಕೊಡ್ತು, ಅದನ್ನ ಪ್ರಶ್ನೆ ಕೂಡ ಮಾಡ್ತು ಸುಪ್ರೀಂ ಕೋರ್ಟ್. ಈ ರೀತಿಯಾಗಿ ಯಾಕೆ ಅವರು ಆತುರವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ನಾವು ಆ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿತು. ದರ್ಶನ್ಗೆ ಏನಾದ್ರೂ ಐಷಾರಾಮಿ ಜೀವನದ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿತು. ಈಗ ಏನ್ ಮಾಡಬೇಕು ಹಾಗಿದ್ರೆ? ಮೊಬೈಲ್ ಹೇಗೆ ಬಂತು? ಕೇಕ್ ಹೇಗೆ ಬಂತು? ಒಳಗಡೆ ಗ್ರೂಪ್ ಫೋಟೋವನ್ನ ತೆಗೆದೋರು ಯಾರು? ಗ್ರೂಪ್ ಫೋಟೋವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ ಯಾರು? ಎಲ್ಲವೂ ಕೂಡ ಅದಾಗಿದ್ದೇ ಆಗೋಯ್ತಾ? ಅದೇನು ಬಾರ್ ಅಂಡ್ ರೆಸ್ಟೋರೆಂಟ್ ಕೆಟ್ಟೋಯ್ತಾ? ಅಲ್ಲಿ ಇದ್ದವರೆಲ್ಲರೂ ಕೂಡ ನೀವು ಈ ರೀತಿಯಾಗಿ ರಾಜಾರೋಷವಾಗಿ ಅವ್ರಿಗೆ ನೀವು ರಾಜಾತಿಥ್ಯವನ್ನ ನೀಡ್ತಾ ಇದ್ದೀರಲ್ಲ, ಜೈಲಾಧಿಕಾರಿಗಳು ಯಾಕೆ ಬೇಕು ಹಾಗಾದ್ರೆ? ಸಿಬ್ಬಂದಿಗಳು ಯಾಕೆ ಬೇಕು? ಇವ್ರುಗಳಿಗೆಲ್ಲ ಕಠಿಣ ಶಿಕ್ಷೆಯನ್ನ ಕೊಟ್ಟು ಅವರುಗಳು ಬುದ್ಧಿಯನ್ನ ಕಲಿತು ಆಚೆ ಬಂದು ತಮ್ಮ ಜೀವನವನ್ನ ಸರಿಪಡಿಸ್ಕೊಂಡು ಜೀವನವನ್ನ ನಡೆಸಲಿ ಅಂತ ತಾನೆ ಈ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕೋದು. ಆದ್ರೆ ಇದ್ಯಾವುದೂ ಕೂಡ ಕಾಣ ಸಿಗ್ತಾ ಇಲ್ಲ. ಅವರು ಜೈಲಿನ ಒಳಗಡೆ ಇದ್ರೂ ಒಂದೇ ಟ್ರೀಟ್ಮೆಂಟು, ಹೊರಗಡೆ ಇದ್ರೂ ಕೂಡ ಒಂದೇ ಟ್ರೀಟ್ಮೆಂಟು. ಜೈಲ್ ಒಳಗಡೆ ಟಿವಿ ನೋಡೋದು ಏನು ಹೇಳ್ತೀರಾ? ಐಷಾರಾಮಿ ಜೀವನ ಮಾಡ್ತಾ ಇರೋದು ಏನು ಹೇಳ್ತೀರಾ? ಆರಾಮಾಗಿ ಬಿಂದಾಸಾಗಿ ಬದುಕ್ತಾ ಇದ್ದಾರೆ ಕೈದಿಗಳು ಒಳಗಡೆ. ಅವರಿಗೆ ಮತ್ತೆ ಶಿಕ್ಷೆ ಅಂತ ಯಾಕೆ ಕೋರ್ಟ್ ವಿಧಿಸಬೇಕು? ಇಷ್ಟು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಅಂತ ಹೇಳಿ ಯಾಕೆ ವಿಧಿಸಬೇಕು? ಜೈಲಾಧಿಕಾರಿಗಳನ್ನು ಮತ್ತೆ ಯಾಕೆ ನೇಮಕ ಮಾಡಬೇಕು?